ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಇದು ಇವತ್ತಿನ ಬೆಳಗ್ಗೆ ವಿಡಿಯೋ. ನಾನು ಬೆಳಗ್ಗೆ ನಿನ್ನೆ ಸಂಜೆ ಬಂದು ನಿನ್ನೆ ಬೆಳಗ್ಗೆ ನಾನು ಬಟ್ಟೆ ನೆನೆಸಿಕ್ಕೆ ಹೋಗಿದ್ದೆ. ಬೇಗ ಬಂದು ಬಟ್ಟೆ ಒಗೆಯೋಣ ಅಂದ್ಬಿಟ್ಟು, ಆದರೆ ಆಗಲಿಲ್ಲ. ಮಾರ್ಕೆಟ್ಗೆ ಹೋಗಿ ಮನೆಗೆ ಬರುವಾಗ ಟೈಮ್ ಆಗೋಯ್ತು. ಹಂಗಾಗಿ ಅವಾಗೆ ಇದ್ವು. ಅದಕ್ಕೆ ಬೆಳಗ್ಗೆನೇ ಎದ್ದು ಬಂದೆ, ಬಟ್ಟೆ ಒಗೆದು ಹಾಕ್ಬಿಡೋಣ ಅಂದ್ಬಿಟ್ಟು. ಸ್ವಲ್ಪ ನನ್ನ ಬಟ್ಟೆ ಎಲ್ಲ ಇದ್ವು. ಆಮೇಲೆ ಸೀರೆಗಳೇನು ಜಾಸ್ತಿ ಇರಲಿಲ್ಲ, ಒಂದೆರಡು ಸೀರೆ ಇತ್ತು. ಜಾಸ್ತಿ ಬಟ್ಟೆ ಕೂಡ ಹಾಕೊಂಡ್ರೆ ಒಗೆಯೋಕ್ಕಲ್ಲ. ಅದಕ್ಕೆ ಕೆಲಸಕ್ಕೆ ಅಷ್ಟೊತ್ತು ಒಗ್ದು ಹಾಕ್ಬಿಡೋಣ ಅಂದ್ಬಿಟ್ಟು ಕೂತಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 6:20. ಇವಾಗ ಕೂತಿದ್ದೀನಿ ಬಟ್ಟೆ ಒಗೆಯೋಕ್ಕೆ. ಅಂದರೆ ನನಗೆ ಇವಾಗ ಬಟ್ಟೆ ಒಗೆದಾಕಿ ಮತ್ತು ನಾನು ಮನೆ ಒಳಗಡೆ ಅಂದರೆ ನೈಟೇ ಎಲ್ಲ ಮನೆ ಸ್ಟವ್ ಎಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಹಂಗಾಗಿ ಒಳಗಡೆ ಏನು ಕೆಲಸ ಇಲ್ಲ, ತಿಂಡಿ ಮಾಡೋದಷ್ಟೇ. ಅದಕ್ಕೇ ಬೇಗ ಬಂದೆ. ಬಟ್ಟೆ ಒಂದು ಆಗೋದ್ರೆ ಎಲ್ಲ ಕೆಲಸನೂ ಮುಗ್ದಂಗೆ ಮನೇಲಿ. ನನಗೆ ಬಚ್ಚಲೊಳಗಡೆ ಹೋದರೆ ಆ ಬಟ್ಟೆ ನೋಡಿಬಿಟ್ರೇ ಅಯ್ಯಪ್ಪ ಇಷ್ಟೊಂದು ಬಟ್ಟೆನ ಅನಿಸ್ಬಿಡುತ್ತೆ. ಹಂಗಾಗಿ ನಾನು ಮೇಲ್ಗಡೆ ತಂದು ಇಟ್ಬಿಡ್ತೀನಿ ಬಟ್ಟೆ. ಅದಕ್ಕೆ ಇವಾಗ ಒಗೆಯೋಣ ಅಂದ್ಬಿಟ್ಟು ಒಗಿತೀನಿ. ನಾನು ಯಾವಾಗ ಬೆಳಗ್ಗೆ ಟೈಮ್ ಅಂದರೆ ನನಗೆ ಬಟ್ಟೆ ಜಾಸ್ತಿ ಇತ್ತೀಚೆಗೆ ನಾನು ಕೂಡ ಹಾಕ್ಕೊಳ್ಳಲ್ಲ. ಯಾಕಂದರೆ 2 ದಿವಸಕ್ಕೆ 3 ದಿವಸಕ್ಕೆ ಒಗ್ದಾಕ್ಬಿಡ್ತೀನಿ ಬಟ್ಟೆನ. ಯಾಕಪ್ಪ ಅಂದರೆ ಜಾಸ್ತಿ ಬಟ್ಟೆಗಳಾದರೆ ನನ್ನ ಕೈಲಿ ಒಗೆಯೋಕ್ಕಲ್ಲ. ಕೈ ಬೇರೆ ಯಾಕೋ ಬಲಗೈ ನನಗೆ ನೋವು ಬಂದುಬಿಡುತ್ತೆ. ಹಂಗಾಗಿ ಒಗ್ದಾಕ್ಬಿಡ್ತೀನಿ. ಜಾಸ್ತಿ ಕೂಡ ಹಾಕ್ಕೊಳಕ್ಕೆ ಹೋಗಲ್ಲ ಬಟ್ಟೆಗಳು. ನೆನೆಸಿಟ್ಟಿದೆ. ನಿನ್ನೆ ಅಲ್ಲೆಲ್ಲ ಓಡಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆಲ್ಲ ಮಾಡೋಷ್ಟೊತ್ತಿಗೆ ಅಂದರೆ ಒಂಥರ ಕಾಲೆಲ್ಲ ನೋವು ಮತ್ತು ಮೈಕೈ ಎಲ್ಲ ನೋವು. ಆದರೂ ಏನು ಮಾಡೋದು, ಮಾಡಬೇಕಲ್ಲ. ಆಮೇಲೆ ನಾನು ಇನ್ನೂ ಒಂದು ನಿಮ್ಮ ಜೊತೆ ಹೇಳಬೇಕು ಅಂತ ಇದ್ದೀನಿ. ಏನು ಗೊತ್ತಾ, ನನ್ನ ವೀಡಿಯೋ ಎಲ್ಲರೂ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಒಂದು ಸಪೋರ್ಟ್ ಇರಲಿ. ಯಾಕಂದರೆ ನಾನು ಓದಿಲ್ಲ, ಬರೆದಿಲ್ಲ, ಏನಿಲ್ಲ. ಏನೋ 1-2 ಅಕ್ಷರ ಕನ್ನಡದಲ್ಲಿ ಓದ್ತೀನಿ, ಅಷ್ಟು ಬಿಟ್ಟರೆ ನನಗಿನ್ನೇನು ಬರೋಲ್ಲ. ಬಟ್ ಆದರೆ ಏನು ಗೊತ್ತಾ, ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ನಿಜವಾಗ್ಲೂ ನಗಬೇಡ್ರಿ. ಆಮೇಲೆ ಗೇಲಿ ಮಾಡೋದು, ಆಡ್ಕೊಳ್ಳೋದು ಮಾಡಬೇಡಿ. ಏನೋ ನಂದೊಂದು ನೋವನ್ನ ಮರೆಯೋಕ್ಕೆ, ನನ್ನ ಮನಸ್ಸಲ್ಲಿರೋ ನೋವು, ನನ್ನ ನೋವು ನಾನು ಮರೆಯೋಕ್ಕೋಸ್ಕರ. ಯಾಕಂದರೆ ನಾನು ಏನೋ ಒಂದು ಮಾಡಬೇಕಿದ್ರಲ್ಲಿ ಅಂತ ನನಗೊಂದು ಖುಷಿಗೋಸ್ಕರ ನಾನು ಮಾಡ್ತೀನಿ. ನನಗಿನ್ನೂ ಇದರಲ್ಲಿ ಯೂಟ್ಯೂಬಲ್ಲಿ ನಾನೆಲ್ಲ ಹೇಳ್ತಾ ಇರ್ತೀನಿ. ನಾನು ಒಂದು 2-3 ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಏನು ಗೊತ್ತಾ, ನನಗಿನ್ನೂ ಇದರಲ್ಲಿ ಅಷ್ಟೊಂದು ಅನುಭವ ಇಲ್ಲ. ಆದ್ರೂ ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ ನಮಗೂ ಇರಲಿ. ಏನೋ ಒಂದು ಚಿಕ್ಕದಾಗಿ, ನಾವೇನು ದೊಡ್ಡದೇನು ಸಾಧಕರಲ್ಲ, ಆದರೂ ಏನೋ ಒಂದು ಚಿಕ್ಕದಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೂ ಇರಲಿ. ಯಾರೆಲ್ಲ ನಿಮ್ಮ ಆಶೀರ್ವಾದ ಮತ್ತು ನಮ್ಮ ಕನ್ನಡ ತಾಯಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಅಷ್ಟೇ. ಯಾರೂ ನಗೋದು ಮತ್ತು ಗೇಲಿ ಮಾಡೋದು ಎಲ್ಲ ಮಾಡಬೇಡಿ. ನಾನೇ ಅಂತಲ್ಲ, ಪ್ರತಿಯೊಬ್ಬರು ಯಾರೇ ಯೂಟ್ಯೂಬ್ ಚಾನಲ್ ಮಾಡಿದ್ರೂ ಅವ್ರನ್ನೆಲ್ಲ ಆಡ್ಕೊಂಡು ನಗೋದು ಎಲ್ಲ ಮಾಡಬೇಡಿ. ಯಾಕಂದರೆ ಅದರಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕಂದರೆ ಒಂದು ವೀಡಿಯೋ ಮಾಡಿಬಿಡ್ಬೋದು, ಮಾಡಿ ಮೊಬೈಲಲ್ಲಿ ಮಡಿಕೋಬೋದು. ಆದರೆ ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದೈತಲ್ಲ, ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಯೂಟ್ಯೂಬ್ ಮಾಡಿರೋರಿಗೆಲ್ಲ ಗೊತ್ತಿರುತ್ತೆ ಅದೇನು ಅಂತ. ಹಂಗಾಗಿ ಯಾರೇ ಹೊಸಬ್ರಾಗಲಿ ಹಳಬ್ರಾಗಲಿ ಯಾರು ಆಡ್ಕೊಂಡು ನಗೋದು ಮತ್ತು ಗೇಲಿ ಮಾಡೋದು ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಮನ್ಸಿಗೆ ಬಂದಂಗೆ ಕಮೆಂಟ್ಗಳು ಮಾಡೋದು ಅವೆಲ್ಲ ಮಾಡಬಾರ್ದು. ಯಾಕೆ ಗೊತ್ತಾ, ಏನಾದರೂ ಒಂದು ಮಾಡ್ತಾವ್ರೆ ಅಂದರೆ ಇದು ನಮಗೊಂಥರ ಕೆಲಸನೇ. ಯಾಕಪ್ಪ ಅಂದರೆ ಇವಾಗ ನಾವು ಎಲ್ಲೇ ನಿಂತಿರಲಿ ಒಂದು ವೀಡಿಯೋ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಗೊತ್ತಾ. ನಿಜವಾಗ್ಲೂ ನಾನು ಕೆಲವೊಂದು ಜಾಗದಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ನನ್ನ ಕೈಲೇ ಮೊಬೈಲ್ ಇರುತ್ತೆ. ನಾನು ಇವಾಗ ಒಂದು ಅಂಗಡಿ ಹತ್ರ ಹೋಗ್ತೀನಿ, ನನ್ನ ಕೈಲಿ ಮೊಬೈಲ್, ಅಲ್ಲಿ ವ್ಯಾಪಾರ ತಗೊಳ್ಳೋದೇ ಇಲ್ಲ, ವೀಡಿಯೋ ಮಾಡೋದಾ. ಹಿಂಗಾಗಿ ನಮಗೆ ವೀಡಿಯೋಗಳು ಮಾಡೋಕ್ಕಲ್ಲ. ಆಮೇಲೆ ಒಂದು ಮಾರ್ಕೆಟ್ಗೆ ಹೋದ್ರೂ ಅಷ್ಟೇ, ಅಲ್ಲೂ ಅಷ್ಟೇ, ಮಾರ್ಕೆಟಲ್ಲಿ ತರಕಾರಿ ತಗೊಳ್ಳೋದ ವೀಡಿಯೋ ಮಾಡೋದಾ, ನೋಡಿ 2 ಕೆಲಸನೂ ಮಾಡೋಕ್ಕಲ್ಲ. ಹಂಗಾಗಿ ಅದನ್ನು ಒಂದು ಕೆಲಸ ಮಾಡ್ಕೊಂಬರ್ಬೋದು ಅಷ್ಟೇ. ಒಂದು ನೆಂಟ್ರ ಮನೆಗೆ ಹೋಗಲಿ, ಜಾತ್ರೆಗೆ ಹೋಗಲಿ, ದೇವ್ರಿಗೆ ಹೋಗಲಿ, ಅಲ್ಲೆಲ್ಲ ವೀಡಿಯೋ ಮಾಡಿ ಹಾಕ್ಬೋದು. ಯಾಕೆ ಗೊತ್ತಾ, ಅಲ್ಲೆಲ್ಲ ನಮ್ಮ ಕೈಲಿ ಮೊಬೈಲ್ ಇರುತ್ತೆ, ನಾವು ಅಲ್ಲೇನು ಕೆಲಸ ಮಾಡಲ್ಲ, ವೀಡಿಯೋ ಮಾಡ್ತೀವಿ. ಆದರೆ ನಮ್ಮದೇ ಆದಂಥ ಕೆಲಸದ ಹತ್ರ ನಾವು ವೀಡಿಯೋ ಮಾಡೋಕ್ಕಲ್ಲ. ಆಮೇಲೆ ನಾನು ಕೆಲಸ ಮಾಡೋ ಜಾಗದಲ್ಲೂ ನಾನು ಜಾಸ್ತಿ ವೀಡಿಯೋ ಮಾಡಲ್ಲ. ಯಾಕೆ ಗೊತ್ತಾ, ಈಗ ನಾನು ಕೆಲಸ ಮಾಡ್ತಿರ್ತೀನಿ, ನಾನು ವೀಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಇವಾಗ ಜನಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಅಲ್ಲಿ ಕೆಲಸ ಮಾಡಬೇಕು. ಹಂಗಾಗಿ ಅಲ್ಲೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಬಟ್ ನನಗೆ ಟೈಮ್ ಎಲ್ಲೆಲ್ಲಿ ಸಿಗುತ್ತೋ, ಎಲ್ಲೆಲ್ಲಿ ಇದಾಗುತ್ತೋ ಅಲ್ಲಿ ವೀಡಿಯೋ ಮಾಡ್ತೀನಿ. ಯಾರೆಲ್ಲ ವೀಡಿಯೋ ಮಾಡ್ತೀರಾ, ಯೂಟ್ಯೂಬ್ ಮಾಡ್ತಾರೆ, ಅವ್ರಿಗೆಲ್ಲ ಆಡ್ಕೊಳ್ಳೋದು ನಗೋದು ಸ್ವಲ್ಪ ಕಮ್ಮಿ ಮಾಡಿ. ಯಾಕಂದರೆ ತುಂಬ ಕಷ್ಟ ಐತೆ ಯೂಟ್ಯೂಬ್ ಮಾಡೋದು, ಅಷ್ಟೊಂದು ಸುಲಭ ಅಲ್ಲ. ನೋಡಿ, ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಅದು ಸಂಜೆ ಮಳೆ, ಇದು ಇವತ್ತಿಂದೇ ಇದು ಮಳೆ. ನೋಡಿ ಎಷ್ಟು ಮಳೆ ಹಿಡ್ಕೊಂಬಿಡ್ತಾ ನನ್ನ ಬರೋ ಸುಮಾರಿಗೆ. ಹಂಗಾಗಿ ಹುಯ್ತೈತೆ. ನಾನು ಆಟೋದಲ್ಲಿ ಕೂತಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ,
ಧನ್ಯವಾದ.